ಈಗ ನಿಂತೋಗಿರೋದನ್ನು ನೀವು ಸೇರಿ ಸುಮ್ಮನೆ ಜನರ ಮೈಂಡಲ್ಲಿ ಹಾಕಿದ್ದು ಮಾಡೋದು ಬಿಟ್ಬಿಡಿ. ಅದಕ್ಕೆ ತಣ್ಣಗಾಗಿದೆ, ಎಲ್ಲರೂ ರೆಡಿಯಾಗಿದ್ದಾರೆ, ಕ್ಲೋಸ್ ಆಗಿರೋದನ್ನ ಕ್ಲೋಸ್ ಮಾಡಿ. ಸೊ ಪರಿಹಾರದ ವಿಚಾರದಲ್ಲಿ ಕೇಳಿದ್ರೆ ಪರಿಹಾರ ಬೇಗ ಆದಷ್ಟು. ಸೊ ಅವರು ತಾನೇ ದಿವಸ ಬೆಳಗ್ಗೆ ಎದ್ದು ಈ ವಿಚಾರನ ಸೈಲೆಂಟಾಗಿರೋದನ್ನು ಪಾಪ ಅಸಮಾಧಾನದಿಂದ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಅವರೇ ಪರಿಹಾರ ಹುಡ್ಕೋಬೇಕು. ಈಗ ನಮ್ಮ ಅಲ್ಲಿ ಸ್ಥಳೀಯ ಮುಖಂಡರುಗಳು, ನಮ್ಮ ಪಕ್ಷದ ಮುಖಂಡರುಗಳೇ ಬೇಲ್ನ ಕೊಡಿಸ್ಲಿಕ್ಕೋಸ್ಕರ ಅವ್ರ ಲಾಯರ್ ಇಟ್ಕೊಳ್ಳೋಕ್ಕೋಸ್ಕರ ಅವರೇನು ನಮ್ಮ ಹುಡುಗರುಗಳೇ ಎಲ್ಲ ನಿಂತ್ಕೊಂಡೆಲ್ಲ ಮಾಡ್ತಾಯಿದ್ದಾರೆ. ಸೊ ಮತ್ತೆ ಯಾರನ್ನೂ ನಾವು ಅರೆಸ್ಟನ್ನು ಮಾಡಿಲ್ಲ. ಈಗ ಮುಸ್ಲಿಮ್ಸು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ, ಶಾಂತಿ ಸಭೆ ಆಗಿದೆ. ಎಲ್ಲ ಯಾವುದೇ ಥರದ ನೀವೇ ಹೋಗಿ ನೋಡ್ತೀರಾ, ಅಂಗಡಿ ಪಂಗಡಿ ಎಲ್ಲ ಓಪನ್ ಆಗಿ ಎಲ್ಲವೂ ನಿಭಾಯಿಸ್ತಾ ಇದ್ದಾರೆ. ಸೊ ಪದೇ ಹೋಗ್ತಾರೆ ಅಂತ ಅಂದರೆ ಏನು ಪ್ರಯೋಜನ? ಸೊ ಅದರಿಂದ ಅವ್ರನ್ನ MP ನಾನು ಬಂದೆ ಅಂತ ಅಂದರೆ ನಾವು ಬೇಡ ಅನ್ನೋಕ್ಕಾಗತ್ತೆ? ಅದರಿಂದ ಹೋಗ್ಕೊಳ್ಳಿ, ಪರಿಹಾರಕ್ಕೆ ಆದಷ್ಟು ಬೇಗ. ಅವ್ರಿಗೆ SP ಅವ್ರಿಗೆ ಹೇಳಿದ್ದೀನಿ, ಬಾಂಗ್ಲಾದೇಶದಿಂದ ಬಂದವರೇ ಅಂದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ. ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಎಲ್ಲಿ ಗುರು? ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ. ಆವಾಗ ಮೋದಿಯವರೇ ಉತ್ತರ ಕೊಡಬೇಕಾಗುತ್ತೆ. ನಂತರ ಯಾರು? ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗುತ್ತೆ. ಈಗ ಮಾನ್ಯ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇ ಅಂದಾರಲ್ಲ, ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ. ನನ್ನ ಶಾಸಕರು ಮಾಡಿರೋರು ಅವರೇ, ಮಂತ್ರಿ ಮಾಡಿರೋರು ಅವರೇ. ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ.